ತಾಕತ್ತು ಈ ಮೋದಿ ಕಾರ್ಗಿದೆ. ಅದಕ್ಕೆ ನಾವೆಲ್ಲ ಬಂದಿರೋದು. ಭಗವಂತ ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆಯವ್ರನ್ನಷ್ಟೇ ಆಯ್ಕೆ ಮಾಡ್ತಾನಂತೆ, ಕೆಲವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ತಾನಂತೆ. ನನಗೆ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ಎಷ್ಟು ಜನ ರೆಡಿ ಆಗಿದ್ರು. ನೀವು ರೆಡಿಯಾಗಿ ಸಪೋರ್ಟ್ ಮಾಡಕ್ ನಾವು ರೆಡಿ ಇದೀವಿ. ಏನಂತೀರಾ? ಪಕ್ಕ? ಎಸ್ ಡಿಯರ್ ಲೀಡರ್ಸ್, ಫೈನಲಿ ಒಂದು ಮಾತು ಹೇಳ್ಬಿಟ್ಟು ಹೆಂಗ್ ಮಾಡ್ತಾ ಇದ್ದೀನಿ. ನಾನು ಕೂಡ ಟೀಚರ್ ಆಗಿದ್ದಾಗ ಯಾಕೆ ಟೀಚರ್ ಕೆಲಸ ಬಿಟ್ಟು ಮೋದಿಗೆ ಆಯ್ಕೆ ಮಾಡಿದೆ ಅಂದ್ರೆ, ಅಲ್ಲಿ ನೀನೇನಾಗ್ತೀಯಾ ಅಂತ ಕೇಳ್ತಾ ಇದ್ವಿ, ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಇವತ್ತು ಮೋದಿಗೆರಲ್ಲಿ ನೀನೇನ್ ಆಗ್ತೀಯ ಅಂತ ಹೇಳಿ ಕೇಳಿ ಕರ್ಕೊಂಡ್ ಬಂದು ಸಕ್ಸಸ್ ಕೊಡ್ಸೋದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋ ತಾಕತ್ತು ಮೋದಿಗೆ ನನಗೆ ಕೊಟ್ಟಿದೆ. ಇವತ್ತು ಕೇವಲ ಮಾಡಿದ್ದಿಷ್ಟೇ, ಹೊರಗಡೆ ಜೀವ ಇರೋವರೆಗೂ ದುಡಿಬೇಕಾ, 3 ವರ್ಷ ಮೋದಿಗೆರಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕಾ? ಎರಡೇ ನಂಗೆ ಅರ್ಥ ಆಗಿದ್ದು. ಯಾರಿಗೋಸ್ಕರನೋ, ಯಾರೋ ಕಂಪ್ನಿ ಉದ್ಧಾರ ಮಾಡಕ್ಕೆ, ಯಾರನ್ನೋ ಉದ್ಧಾರ ಮಾಡಕ್ಕೆ ಹೊರಗಡೆ ದುಡಿಬೇಕಾ, ಅಥವಾ ನನಗೋಸ್ಕರ, ನನ್ನ ದೇಶಕ್ಕೋಸ್ಕರ, ನನ್ನ ಸ್ವದೇಶಿ ವಸ್ತುಗಳನ್ನ ಬಳಸಿ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಹಂಚಿದ್ರೆ ನಾನು ಬೆಳಿತೀನಿ, ನಮ್ಮವರು ಬೆಳಿತಾರೆ ಅನ್ನೋ ಕಾನ್ಸೆಪ್ಟ್ ಇಷ್ಟ ಆಗಿದ್ದಕ್ಕೆ ಇವತ್ತು ಬಂದಿದ್ದು. ಹೊರಗಡೆ ಬರೀ ಅವ್ರು ಬೆಳಿತಾವ್ರೆ, ಯಾರನ್ನು ಬೆಳೆಸಕ್ ಆಗಲ್ಲ. ಇವತ್ತು ಹೊರಗಡೆ ನನ್ನಣ್ಣ IAS ಆಗಿರ್ಬೋದು, ನನ್ನ IAS ಮಾಡಕ್ ಆಗಲ್ಲ. ನನ್ನಣ್ಣ ಹೊರಗಡೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, ನನ್ನನ್ನ ಕಮಿಷನರ್ ಮಾಡಕ್ ಆಗಲ್ಲ. ನನ್ನ ಅಪ್ಪ ಪೊಲೀಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನನ್ನನ್ನ ಅದೇ ಕೆಲಸ ತಗೊಂಡೋಗಿ ಕೂರ್ಸಕ್ ಆಗಲ್ಲ. ಬಟ್ ಒನ್ ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ, ಕೃಷ್ಣ 50,000 ಸಂಪಾದನೆ ಮಾಡ್ತಾ ಇದ್ದಾರೆ. ಟಾಟಾ AC ಡ್ರೈವರ್ ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಇದು ಸ್ಪೆಷಾಲಿಟಿ ಮೋದಿಗೆ ಇರೋದು. ಡಿಯರ್ ಲೀಡರ್ಸ್, ಡಿಯರ್ ಫ್ರೆಂಡ್ಸ್, ಇವತ್ತಲ್ಲ ನಾಳೆ ಅಲ್ಲ ಒಂದಿನ ಸತ್ಯ ಅರ್ಥ ಆಗುತ್ತೆ. ನಮಗೆ 140 ಕೋಟಿ ಜನಸಂಖ್ಯೆನೂ ಮೋದಿ ಕೇರ್ ಮಾಡೋದು ಬೇಡ ರೀ. ಯಾಕೆಂದ್ರೆ ಹೊರಗಡೆಯಿಂದ XYZ ಏನೋ ಮರೆಯ ಪೇಸ್ಟ್ ಇಷ್ಟೊಂದು ಹೋಗ್ತಾವೆ, ಸೋಪ್ ಇಷ್ಟೊಂದು ಹೋಗ್ತಾ ಇದಾವೆ, ಎಲ್ಲಿಂದ ತಯಾರು ಮಾಡಿ ಕೊಡೋದು ಅಂತ. ಓಕೆ, ಅದೃಷ್ಟ ಇದ್ದವ್ರಿಗೆ ಅಷ್ಟೇ ಮೋದಿ ಕೇರ್ ಸಿಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಗದೊಮ್ಮೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಸೌಮ್ಯ ಮೇಡಮ್ ಅಂಡ್ ರಮೇಶ್ ಸರ್.